ಕಳೆದ ಹಲವು ದಿನಗಳಿಂದ ಮೈಸೂರು ರಸ್ತೆಯ BGS ಫ್ಲೈಓವರ್ ಅನ್ನು ದುರಸ್ತಿ ಹಿನ್ನೆಲೆಯಲ್ಲಿ ಸ್ಟಾಪ್ ಮಾಡಲಾಗಿತ್ತು. ಇದೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ವಾಹನ ಸವಾರರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಳೆದ 15-20 ದಿನಗಳಿಂದ ಕಾಮಗಾರಿ ನಡೀತಾ ಇತ್ತು. ಇದೀಗ ಒಂದು ಭಾಗದಲ್ಲಿನ ಅರ್ಧ ಕಾಮಗಾರಿಯನ್ನು ಮುಗಿಸಿ ವಾಹನಗಳನ್ನು ಬಿಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ವಾಹನಗಳು ಏನು ಈಗ ಬರ್ತಾ ಇದೆಯಲ್ಲ, ಈ ಒಂದು ರಸ್ತೆಯನ್ನು ಇದೀಗ ತಾನೇ ಏನು ವಾಹನಗಳ ಸಂಚಾರಕ್ಕೆ ಮುಕ್ತ ಮಾಡಿರುವಂಥದ್ದು. ಅಂದರೆ ಸುಮಾರು 2.5 ಕಿಲೋಮೀಟರ್ ಉದ್ದದ ಈ ಒಂದು ಫ್ಲೈಓವರ್ ಏನಿದೆ, ಇದರಲ್ಲಿ ಈಗ ಬಾಲಗಂಗಾಧರನಾಥ ಸ್ವಾಮೀಜಿ ಫ್ಲೈಓವರ್ ಅಂದರೆ ಟೌನ್ ಹಾಲಿಂದ ಬರುವಂಥ ಕಡೆ ಏನಿತ್ತು, ಸೊ ಅಲ್ಲಿಂದ ರಾಯನ್ ಸರ್ಕಲ್, ಹೀಗೆ ಈಗ ದೃಶ್ಯಗಳು ಗಮನಿಸ್ತಾ ಇರ್ಬೋದು. ಆ ರಾಯನ್ ಸರ್ಕಲ್ ಏನಿದೆ, ರಾಯನ್ ಸರ್ಕಲ್ವರೆಗೂ ಕೂಡ ಅಂದರೆ ಚಾಮರಾಜಪೇಟೆಗೆ ನೀವು ಲೆಫ್ಟ್ ಹೋಗ್ತೀರಾ, ದೃಶ್ಯಗಳು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿಯವರೆಗೂ ಕೂಡ ಈಗ ಟಾರನ್ನು, ಅತ್ಯಾಧುನಿಕ ಟಿಕಿ ಟಾರನ್ನು ಹಾಕಲಾಗಿದೆ. ಸೊ ಈ ಮೂಲಕ ಅಲ್ಲಿವರೆಗೂ ಕೂಡ ವಾಹನಗಳನ್ನು ಬಿಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಇನ್ನು ಸುಮಾರು 1 ಕಿಲೋಮೀಟರ್ ಉದ್ದದ ಕಾಮಗಾರಿ ಬಾಕಿ ಇದೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು 10 ದಿವಸದ ಒಳಗಡೆ ಕಾಮಗಾರಿಯನ್ನು ಮುಗಿಸ್ತಾರೆ. ಹೀಗಾಗಿ ಈಗ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿದೆ, ಆದರೂ ಕೂಡ ಇನ್ನೂ ರೋಡ್ ಕಂಪ್ಲೀಟ್ ಆಗಿಲ್ಲ. ಹೀಗಾಗಿ ಸ್ವಲ್ಪ ಪ್ರಮಾಣದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಎಡಭಾಗದಲ್ಲಿ ಹಾಗೆ ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಸದ್ಯ ವಾಹನಗಳಿಗೆ ಪ್ರವೇಶವನ್ನು ಕೊಟ್ಟಿದ್ದಾರೆ. ಆದರೆ ಈ ಒಂದು ಸ್ಟ್ರಕ್ಚರ್ ಕಾಮಗಾರಿ ಮುಗಿದ ನಂತರ ಆ ಒಂದು ರೋಡನ್ನು ಬ್ಲಾಕ್ ಮಾಡಿ ಅಲ್ಲಿ ಕಾಮಗಾರಿಯನ್ನು ಶುರು ಮಾಡಲಾಗುತ್ತೆ. ಸೊ ಇದೀಗ ತಾನೇ ವಾಹನಗಳನ್ನು ಸಂಚಾರಿ ಪೊಲೀಸರು ಬಿಟ್ಟಿದ್ದಾರೆ. ಅಂದರೆ ಒಂದಷ್ಟು ಸಮಯ ಈ ಒಂದು ಟಾರ್ ಡ್ರೈ ಆಗೋದಕ್ಕೆ ಅವಕಾಶ ಬೇಕು ಅಂತ ಕೇಳಿದರು BBMPಯಿಂದ. ಹೀಗಾಗಿ ಅವಕಾಶವನ್ನು ಕೊಟ್ಟಿದ್ರು. ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ಈ ರೋಡನ್ನು ಸಂಚಾರಕ್ಕೆ ಮುಕ್ತಗೊಳಿಸಿದ್ದಾರೆ. ದೃಶ್ಯಗಳಲ್ಲಿ ಮುಂದೆ ಏನು ಟ್ರಾಫಿಕ್ ಜಾಮ್ ಆಗಿದೆಯಲ್ಲ, ಸೊ ಅದು ರಾಯನ್ ಸರ್ಕಲ್ಗೆ ಲೆಫ್ಟ್ ಕೊಟ್ಟಿರುವಂಥದ್ದು. ಇದೀಗ ತಾನೇ ವಾಹನಗಳನ್ನು ಬಿಟ್ಟಿದ್ರಿಂದ ಸೊ ಅಲ್ಲಿ ಸ್ವಲ್ಪ ವಾಹನ ಸವಾರರಿಗೂ ಕನ್ಫ್ಯೂಷನ್ ಆಗ್ತಾ ಇದೆ. ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ರಸ್ತೆಯಲ್ಲಿ ವಾಹನಗಳು ಬಂದಿರೋದ್ರಿಂದ ಇದೀಗ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಮುಂದೆ ಏನಿದೆ ರಸ್ತೆ ಕಾಣಿಸ್ತಾ ಇದೆಯಲ್ಲ, ಸೊ ಆ ರಸ್ತೆಯ 1 ಕಿಲೋಮೀಟರ್ನ ಕಾಮಗಾರಿ ಇದೆ. ಅದು ಮುಗಿದ ನಂತರ ಅಂದರೆ ಮೈಸೂರು ರೋಡ್ಗೆ ಸ್ಟ್ರೈಟ್ ಏನು ಒಂದೇ ರೋಡ್ನ ಮೂಲಕ ತಲುಪೋದಾಗುತ್ತೆ. ಆವಾಗ ಇಷ್ಟೊಂದು ಟ್ರಾಫಿಕ್ ಸಮಸ್ಯೆ ಉಂಟಾಗೋದಿಲ್ಲ. ಇನ್ನು ಆ ಕಡೆಯಿಂದ ಬರ್ತಾ ಇರುವಂಥ ವಾಹನಗಳಿಗೆ ಮುಂದೆ ಹಾಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಅಂದರೆ ಲೆಫ್ಟ್ ಕೊಡಲಾಗಿದೆ ಅಂತಂದರೆ ಮಾರ್ಕೆಟ್ನ ಫ್ಲೈಓವರ್ ಏನಿದೆಯಲ್ಲ, ಸೊ ಆ ಮಾರ್ಕೆಟ್ನ ಫ್ಲೈಓವರ್ಗೆ ಬರುವಂಥ ಜಾಗದೊಳಗಡೆ ಲೆಫ್ಟ್ ಕೊಡಲಾಗಿದೆ. ಹೀಗಾಗಿ ಅಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ 40 ದಿನಗಳ ಗಡುವನ್ನು ಕೊಡಲಾಗಿತ್ತು ಟ್ರಾಫಿಕ್ಕಿಂದ. 4 ತಿಂಗಳು ಬೇಕು ಅಂತೇಳಿ BBMP ಕೇಳ್ತಾ ಇತ್ತು. ಇದೀಗ ಒಂದು ಹಂತಕ್ಕೆ ಅರ್ಧ ಕಾಮಗಾರಿ ಮುಗಿದಿದೆ. ಇನ್ನರ್ಧ ಕಾಮಗಾರಿ ಆದಷ್ಟು ಬೇಗ ಮುಕ್ತಾಯವಾಗಿ ವಾಹನ ಸವಾರರ ಸಂಚಾರಕ್ಕೆ ಅನುಕೂಲ ಆಗಲಿ ಎನ್ನುವಂಥದ್ದೇ ಎಲ್ಲ ವಾಹನ ಸವಾರರ ಹಾಗೂ ಸಾರ್ವಜನಿಕರ ಒತ್ತಾಯ. ಕ್ಯಾಮ್ರಾ ಪರ್ಸನ್ ಧರ್ಮೇಂದ್ರ ಜೊತೆಗೆ ಶಿವಪ್ರಸಾದ್, ಫಾಸ್ಟ್ ನ್ಯೂಸ್, ಬೆಂಗಳೂರು.